Hello everyone, welcome back to our YouTube channel learning.com. ಇವತ್ತಿನ ಕ್ಲಾಸಲ್ಲಿ ನಾನು ಲರ್ನಿಂಗ್ ಕಲಿಕೆ ಈ ಒಂದು ಚಾಪ್ಟರ್ನ ಲಾಸ್ ಆಫ್ ಲರ್ನಿಂಗ್ ಕಲಿಕೆಯ ನಿಯಮಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಒಂದು ಲಾಸ್ನ ಕೊಟ್ಟಿದ್ದು ಯಾರು ಅಂತ ಅಂದರೆ ಎಡ್ವರ್ಡ್ ಲೀ ಥಾರ್ನ್ಡೈಕ್. ಈ ಪಿಕ್ಚರಲ್ಲಿ ಇರೋದು ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು. ಪ್ರೀವಿಯಸ್ ಕ್ಲಾಸಲ್ಲಿ ಥಾರ್ನ್ಡೈಕ್ ಅವರು ಏನು ಒಂದು ಎಕ್ಸ್ಪಿರಿಮೆಂಟ್ ಮಾಡಿದರು, ಲರ್ನಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ಟ್ರಯಲ್ ಆ್ಯಂಡ್ ಎರರ್ ಎಕ್ಸ್ಪಿರಿಮೆಂಟ್, ಆ ಒಂದು ಎಕ್ಸ್ಪಿರಿಮೆಂಟ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರು ಆ ಕ್ಲಾಸ್ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈ ಕ್ಲಾಸಲ್ಲಿ ಲಾಸ್ ಏನು ಕೊಟ್ಟಿದ್ದಾರೆ ಅವರು, 3 ಬೇಸಿಕ್ ಲಾಸ್ ಆರ್ ಪ್ರೈಮರಿ ಲಾಸ್, ಈ ಒಂದು ಲಾಸ್ ಬಗ್ಗೆ ತಿಳ್ಕೊತಾ ಹೋಗೋಣ. 3 ಲಾಸ್ ಏನಿದೆ, ಈ 3 ಲಾಸ್ನ ಪ್ರೈಮರಿ ಲಾಸ್ ಅಂತಲೂ ಕೂಡ ಕರೀತಾರೆ. On the basis of his experiments, Thorndike propounded 3 laws of learning. ಅವರು ಏನು ಎಕ್ಸ್ಪಿರಿಮೆಂಟ್ ಮಾಡಿದ್ರು, ಟ್ರಯಲ್ ಆ್ಯಂಡ್ ಎರರ್ ಎಕ್ಸ್ಪಿರಿಮೆಂಟ್, ಆ ಒಂದು ಎಕ್ಸ್ಪಿರಿಮೆಂಟ್ ರಿಸಲ್ಟ್ ಕನ್ಕ್ಲೂಷನ್ ಏನು ಬರುತ್ತೆ ಆ ಒಂದು ಬೇಸಿಸ್ ಮೇಲೆ ಈ 3 ಲಾಸ್ ನೀಡಿರೋ ಅಂಥದ್ದು ಲರ್ನಿಂಗ್ ರಿಲೇಟೆಡ್ದು. ಥಾರ್ನ್ಡೈಕ್ ತಾನು ಕೈಗೊಂಡ ಹಲವು ಪ್ರಯೋಗಗಳ ಆಧಾರದ ಮೇಲೆ 3 ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ. ಅವುಗಳೆಂದರೆ ಯಾವುದ್ಯಾವುದು ಅಂದರೆ ಅವು, ಫಸ್ಟ್ ಒನ್ ದಿ ಲಾ ಆಫ್ ರೆಡಿನೆಸ್, ದಿ ಲಾ ಆಫ್ ಎಫೆಕ್ಟ್, ದಿ ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್. ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ. 3 ಲಾಸ್ ಯಾವ್ದ್ಯಾವ್ದು ಅವ್ರು ನೀಡಿರೋ ಅಂಥದ್ದು, ಲಾ ಆಫ್ ರೆಡಿನೆಸ್, ಲಾ ಆಫ್ ಎಫೆಕ್ಟ್, ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್. ಈಗ ಒಂದೊಂದೇ ಲಾನ ಡಿಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ದಿ ಲಾ ಆಫ್ ರೆಡಿನೆಸ್, ಸಿದ್ಧತೆಯ ನಿಯಮ. ಮೆಂಟಲ್ ಪ್ರಿಪೇರ್ಡ್ನೆಸ್, ಪ್ರೀವಿಯಸ್ ನಾಲೆಡ್ಜ್, maturity makes the child ready to learn, which makes learning process easier. ಮಕ್ಕಳು ಏನು ಇವಾಗ ನಾವು ಕ್ಲಾಸ್ ತೊಗೋತಿದ್ದೀವಿ ಅಂದರೆ ಮೆಂಟಲಿ ಅವ್ರು ಪ್ರಿಪೇರ್ ಆಗಿರ್ಬೇಕು ತಾನೆ. ಮ್ಯಾಮ್ 1 hour ಕ್ಲಾಸ್ ತೊಗೋತಾರೆ, ಅವ್ರು 2 hours ಕ್ಲಾಸ್ ತೊಗೋತಾರೆ. ಅವ್ರು ಮೆಂಟಲಿ ಪ್ರಿಪೇರ್ ಆಗದೇ ಜಸ್ಟ್ ಸಡನ್ನಾಗಿ ಹೋಗಿ ನಾವು ಅವ್ರಿಗೆ ಕ್ಲಾಸ್ ತೊಗೋತೀವಿ ಅಂತಂದರೆ ಆ ಒಂದು ಕ್ಲಾಸ್ ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಕ್ಲಾಸ್ ಕೇಳ್ತಿರ್ತಾರಷ್ಟೆ. ಓಕೆ, ಮೆಂಟಲ್ ಪ್ರಿಪೇರ್ಡ್ನೆಸ್, ಪ್ರೀವಿಯಸ್ ನಾಲೆಡ್ಜ್, ಅವ್ರು ಆ ಒಂದು ಟಾಪಿಕ್ ಬಗ್ಗೆ ಏನು ಪ್ರೀವಿಯಸ್ ನಾಲೆಡ್ಜ್ ಕಲ್ತಿರ್ತಾರೆ. ಈಗ 6th ನಾನು ವಾಟರ್ ಬಗ್ಗೆ ಪಾಠ ಮಾಡ್ತಿದ್ದೀನಿ ಅಂತಂದರೆ ಅವ್ರು 5th ಏನು ಕಲ್ತಿರ್ತಾರೆ ವಾಟರ್ ಬಗ್ಗೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀವಿಯಸ್ ನಾಲೆಡ್ಜ್, ಮೆಂಟಲ್ ಪ್ರಿಪೇರ್ಡ್ನೆಸ್, ಪ್ರೀವಿಯಸ್ ನಾಲೆಡ್ಜ್, ಮೆಚುರಿಟಿ, ಇದು 3 ಕೂಡ ಇಂಪಾರ್ಟೆಂಟ್ ಲರ್ನಿಂಗ್ಗೆ. ನೆಕ್ಸ್ಟ್, ಇಫ್ ದಿ ಚೈಲ್ಡ್ ಈಸ್ ನಾಟ್ ರೆಡಿ ಟು ಲರ್ನ್, ನೋ ಬಡಿ ಕ್ಯಾನ್ ಟೀಚ್ ಹಿಮ್ ಎನಿಥಿಂಗ್. ಸೊ ಆ್ಯಸ್ teachers we need to provide an stimulating environment for learning. ಮೆಂಟಲ್ ಪ್ರಿಪೇರ್ಡ್ನೆಸ್ ಅಂತಂದರೆ ಮೆಂಟಲಿ ಅವ್ರು ಏನು ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಈಗ ಕ್ಲಾಸ್ ಕೇಳಬೇಕು, ನಾನು ಈಗ 1 hour ಕ್ಲಾಸ್ ಕೇಳಬೇಕು, ಆ ರೀತಿ ಏನು ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾರೆ ಅದು. ಓಕೆ, ಹಿಂದಿನ ಜ್ಞಾನ ಪರಿಪಕ್ವತೆಯು ಮಗುವನ್ನು ಕಲಿಯಲು ಸಿದ್ಧಗೊಳಿಸುತ್ತದೆ. ಇದು ಕಲಿಕೆಯ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಅದರಿಂದ ಏನಾಗುತ್ತೆ, ಲರ್ನಿಂಗ್ ಅನ್ನೋದೇನಾಗುತ್ತೆ, ಈಸಿ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಪ್ರೀವಿಯಸ್ ನಾಲೆಡ್ಜ್ ಆಗಿರ್ಬೋದು, ಅವರ ಒಂದು ಮೆಚ್ಯೂರಿಟಿ ಏನಿರುತ್ತೆ, ಪರಿಪಕ್ವತೆ ಹಾಗೂ ಮೆಂಟಲಿ ಪ್ರಿಪೇರ್ಡ್ನೆಸ್ ರೆಡಿ ಇದ್ದರೆ, ಇವು 3 ಕೂಡ ರೆಡಿ ಇದ್ದರೆ ಆ ಒಂದು ಏನು ಕಲಿತಾರೆ, ಕಲಿಕೆ ಮಾಡ್ತಾರೆ, ಅದೇನಾಗುತ್ತೆ, ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಮಗು ಕಲಿಯಲು ಸಿದ್ಧವಿಲ್ಲದಿದ್ದರೆ ಯಾರೂ ಅವನಿಗೆ ಏನನ್ನು ಕಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶಿಕ್ಷಕರಾಗಿ ನಾವು ಕಲಿಕೆಗೆ ಉತ್ತೇಜಕ ವಾತಾವರಣವನ್ನು ಒದಗಿಸಬೇಕು. ಏನಂತ ಅಂದರೆ ಕಂಡ್ಯೂಸಿವ್ ಎನ್ವೈರ್ನಮೆಂಟ್ನ ನಾವು ಪ್ರೊವೈಡ್ ಮಾಡಬೇಕು ಆ ಒಂದು ಮಗುಗೆ. ಈಗ ಕ್ಲಾಸ್ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ಹಿಂಸೆ ಮಾಡಿ ಇಲ್ಲ ನನ್ನ ಸಿಲೆಬಸ್ ಕವರ್ ಮಾಡಬೇಕು, ನೀವು ಕ್ಲಾಸ್ ಕೇಳಲೇಬೇಕು ಅಂತ ಕ್ಲಾಸ್ ಮಾಡಿದ್ರು ಏನಾಗುತ್ತೆ, ಅದು ವೇಸ್ಟು. ಯಾಕಂದರೆ ಮಗು ಕಲಿಯೋದಿಲ್ಲ, ಸುಮ್ಮನೇನೋ ಪಾಠ ಮಾಡ್ತಿದ್ದಾರೆ, ಮ್ಯಾಮ್ ಬೈತಾರೆ ಇಲ್ಲ ಹೊಡಿತಾರೆ ಅನ್ನೋ ಒಂದು ಹೆದರಿಕೆಗಷ್ಟೇ ಆ ಕ್ಲಾಸ್ ಕೇಳ್ತಿರುತ್ತೆ. ಸೊ ಮೆಂಟಲಿ ಪ್ರಿಪೇರ್ಡ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೀನ್ಸ್ ದಿ ಲಾ ಆಫ್ ರೆಡಿನೆಸ್, ಸಿದ್ಧತೆಯ ನಿಯಮ. ಈ ಒಂದು ಲಾಲ್ ಏನು ಹೇಳೋದು, ಈಗ ಮಕ್ಕಳು ಪಾಠ ಕೇಳೋದಕ್ಕೆ ರೆಡಿ ಇದ್ದಾರೆ, ಇಂಟ್ರೆಸ್ಟ್ ಇದೆ, ಅವ್ರಿಗೆ ತುಂಬ ಆಸಕ್ತಿ ವಹಿಸ್ತಿದ್ದಾರೆ ಅಂದರೆ ಆ ಒಂದು ಟೈಮಲ್ಲಿ ನಾವು ಪಾಠ ಮಾಡಬೇಕು. ತುಂಬ ಹಿಂಸೆ ಮಾಡಿ ಅವ್ರಿಗೆ ನೀವು ಪಾಠ ಕೇಳಲೇಬೇಕು ಹಾಗೆಲ್ಲ ಮಾಡಿದ್ರು ಕೂಡ ಅದು ವೇಸ್ಟ್. ಓಕೆ, ನೆಕ್ಸ್ಟ್ ಒನ್ ದಿ ಲಾ ಆಫ್ ಎಫೆಕ್ಟ್, ಪರಿಣಾಮ ನಿಯಮ. ಇಫ್ ದಿ ಲರ್ನಿಂಗ್ ಪ್ರೋಸೆಸ್ ಹ್ಯಾಸ್ ಪ್ಲೆಸೆಂಟ್ ಎಫೆಕ್ಟ್ ಆನ್ ದಿ ಲರ್ನರ್, ದೆನ್ ದಿ ಲರ್ನರ್ ಕಂಟಿನ್ಯೂಸ್ ದಿ ಲರ್ನಿಂಗ್ ಪ್ರೋಸೆಸ್ ಇನ್ ಫ್ಯೂಚರ್. ಕಲಿಕೆಯ ಪ್ರಕ್ರಿಯೆಯು ಕಲಿಯುವವರ ಮೇಲೆ ಆಹ್ಲಾದಕರ ಪರಿಣಾಮವನ್ನು ಬೀರಿದರೆ ಕಲಿಯುವವರು ಭವಿಷ್ಯದಲ್ಲಿ ಕಲಿಕೆಯ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾರೆ. ಅಂತಂದರೆ ಪ್ಲೆಸೆಂಟ್ ಮೀನ್ಸ್ ಅವ್ರಿಗೆ ಖುಷಿ ಉಂಟಾದರೆ, ಇವಾಗ ಏನು ಅವ್ರು ಕಲಿಕೆ ಮಾಡ್ತಿದ್ದಾರೆ ಅದರಲ್ಲೊಂದು ಖುಷಿ ಸಿಕ್ಕಿದ್ರೆ, ಅವ್ರಿಗೆ ಎಂಜಾಯ್ಮೆಂಟ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಆ ಕಲಿಕೆನ ಏನು ಮಾಡ್ತಾರೆ, ಕಂಟಿನ್ಯೂಸ್ ಮಾಡ್ತಾರೆ. ನೆಕ್ಸ್ಟು
On the contrary, if learning process has negative effect on the learner, then it wouldn't go long. ಇದಕ್ಕೆ ವಿರುದ್ಧವಾಗಿ ಕಲಿಕೆಯ ಪ್ರಕ್ರಿಯೆಯು ಕಲಿಯುವವರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದರೆ ಇದು ಹೆಚ್ಚು ಕಾಲ ಉಳಿಯುವುದಿಲ್ಲ. ನೆಗೆಟಿವ್ ಎಫೆಕ್ಟ್ ಬಿದ್ದರೆ ಅವರು ಆ ಒಂದು ಕಲಿಕೆನ ಏನು ಮಾಡಲ್ಲ, ಕಂಟಿನ್ಯೂ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮಕ್ಕಳು ಟೆಸ್ಟ್ ಬರೆದಿರ್ತಾರೆ, ಟೀಚರ್ ಆನ್ಸರ್ ಶೀಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ನೀನು ಇಷ್ಟು ಕಡಿಮೆ ತೊಗೊಂಡಿದ್ದೆ, ಚೆನ್ನಾಗಿ ಮಾರ್ಕ್ಸೇ ತೊಗೊಂಡಿಲ್ಲ, ದಡ್ಡ ನೀನು, ಈ ರೀತಿ ನೆಗೆಟಿವ್ ಆಗಿ ಅವ್ರಿಗೆ ಏನಾದರೂ ನೆಗೆಟಿವ್ ಆಗಿ ಹೇಳಿದರೆ ಮಕ್ಕಳಿಗೆ ಅವ್ರು ಏನು ಮಾಡ್ತಾರೆ, ಅವರು ಆ ಒಂದು ಸಬ್ಜೆಕ್ಟ್ನ ಓದೋದಕ್ಕೆ ಇಂಟ್ರೆಸ್ಟೇ ಕೊಡೋದಿಲ್ಲ. ಆ ಒಂದು ಸಬ್ಜೆಕ್ಟ್ ಓದೋದಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ, ಅವರು ಲರ್ನಿಂಗ್ ಕಡೆ ಇಂಟ್ರೆಸ್ಟ್ ಮಾಡೋದಿಲ್ಲ. ಸೊ ಅದನ್ನೇ ಏನಂತಾರೆ, ಲಾ ಆಫ್ ಇಫೆಕ್ಟ್ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್, ಇಲ್ಲ ಈಗ ಚೆನ್ನಾಗಿ ತೆಗ್ದಿದೆ, ನೆಕ್ಸ್ಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿ ನೀನು ಅಂತ ಈ ರೀತಿ ಪಾಸಿಟಿವ್ ಥಾಟ್ಸ್ ಕೊಟ್ಟರೆ ಟೀಚರ್ಸು, ಮಕ್ಕಳೇನು ಮಾಡ್ತಾರೆ, ಮ್ಯಾಮ್ ಹೇಳಿದ್ದಾರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ತೆಗಿಬೋದು ಅನ್ನೋದಕ್ಕೆ ಓದೋದಕ್ಕೆ ಏನು ಮಾಡ್ತಾರೆ, ಟ್ರೈ ಮಾಡ್ತಾರೆ. ಸೊ ಇದನ್ನೇ ಹೇಳ್ತೀರಾ ಅಂತದ್ದು ಲಾ ಆಫ್ ಎಫೆಕ್ಟ್, ಪರಿಣಾಮ ನಿಯಮ. ನೆಕ್ಸ್ಟ್ ಒನ್, ದಿ ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್, ಅಭ್ಯಾಸ ನಿಯಮ. ದಿಸ್ ಲಾ ಡಿವೈಡೆಡ್ ಇಂಟು 2 ಪಾರ್ಟ್ಸ್, 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಒಂದು ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್ ಏನಿದೆ ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್, ಲಾ ಆಫ್ ಯೂಸ್ ಮೀನ್ಸ್ ಉಪಯೋಗ ನಿಯಮ. ಲಾ ಆಫ್ ಡಿಸ್ಯೂಸ್ ಮೀನ್ಸ್ ಅನುಪಯೋಗ ನಿಯಮ. ಫಸ್ಟ್ ಒನ್, ಲಾ ಆಫ್ ಯೂಸ್ ಮೀನ್ಸ್ ಉಪಯೋಗ ನಿಯಮ. ಲಾ ಆಫ್ ಯೂಸ್ ರೆಫರ್ಸ್ ಟು ದಿ ಸ್ಟ್ರೆಂಥನಿಂಗ್ ಆಫ್ ಕನೆಕ್ಷನ್ ವಿತ್ ಪ್ರಾಕ್ಟೀಸ್. ಉಪಯೋಗ ನಿಯಮವು ಅಭ್ಯಾಸದೊಂದಿಗೆ ಸಂಪರ್ಕವನ್ನು ಬಲಪಡಿಸುವುದನ್ನು ಸೂಚಿಸುತ್ತದೆ. ಅಂತ ಅಂದರೆ ಇವಾಗ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ವ. ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಆ ಒಂದು ವರ್ಕ್ ಏನಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಮೀನ್ಸ್ ಸ್ಟ್ರೆಂಥನಿಂಗ್ ಆಗಿರುತ್ತೆ ಆ ಒಂದು ವರ್ಕ್. ಫಾರ್ ಎಕ್ಸಾಂಪಲ್, ಇಫ್ ಎ MBBS ಗೆಟ್ಸ್ ಎ ಜಾಬ್ ಜಸ್ಟ್ ಆಫ್ಟರ್ ಹಿಸ್ ಡಿಗ್ರಿ, ಹಿಸ್ ಕಾಂಪಿಟೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಎನ್ಹಾನ್ಸ್ಡ್. MBBS ಪದವಿಯ ನಂತರ ಉದ್ಯೋಗವನ್ನು ಪಡೆದರೆ ಅದು ಸಾಮರ್ಥ್ಯ ಮತ್ತು ಅನುಭವವನ್ನು ಹೆಚ್ಚಿಸುತ್ತದೆ. ಈಗ ನಾವು 2 years B.Ed ಮಾಡಿದ್ದೀವಿ. B.Edಲ್ಲಿ ನಾವು ತುಂಬ ಚೆನ್ನಾಗಿ ಟೀಚಿಂಗ್ ಪ್ರಾಕ್ಟೀಸ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಸ್ಕೂಲಿಗೆ ಹೋಗ್ತೀವಿ. ಸ್ಕೂಲಲ್ಲಿ ನಾವು ಟೀಚ್ ಮಾಡೋಕ್ಕೆ ಹೋದಾಗ ನಮ್ಮ ಪೊಟೆನ್ಷಿಯಲ್ ಆರ್ ನಮ್ಮ ಎಬಿಲಿಟಿ ಏನಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಿಕಾಸ್ ನಾವು ಅಲ್ಲಿ TPಯಲ್ಲಿ ಮೀನ್ಸ್ ಟೀಚಿಂಗ್ ಪ್ರಾಕ್ಟೀಸಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಸ್ಕೂಲಲ್ಲಿ ಏನಾಗುತ್ತೆ, ಟೀಚ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀರಾ ಅಂದರೆ ಸ್ಟ್ರೆಂಥನಿಂಗ್ ಆಗುತ್ತೆ. ತುಂಬ ಚೆನ್ನಾಗಿ ಅಭ್ಯಾಸ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಒಂದು ಎಬಿಲಿಟಿ, ಕಾಂಪಿಟೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಮ ಒಂದು ಎಬಿಲಿಟಿ ಏನಾಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಸ್ಟ್ರೆಂಥನಿಂಗ್ ಆಗ್ತಾ ಹೋಗೋ ಅಂಥದ್ದು. ನೆಕ್ಸ್ಟ್, ಲಾ ಆಫ್ ಡಿಸ್ಯೂಸ್, ಅನುಪಯೋಗ ನಿಯಮ. ಲಾ ಆಫ್ ಡಿಸ್ಯೂಸ್ ರೆಫರ್ಸ್ ಟು ದಿ ವೀಕ್ನಿಂಗ್ ಆಫ್ ಕನೆಕ್ಷನ್ ಆರ್ ಫರ್ಗೆಟಿಂಗ್ ವೆನ್ ದಿ ಪ್ರಾಕ್ಟೀಸ್ ಈಸ್ ಡಿಸ್ಕಂಟಿನ್ಯೂಡ್. ಅನುಪಯೋಗ ನಿಯಮವು ಸಂಪರ್ಕವನ್ನು ದುರ್ಬಲಗೊಳಿಸುವುದನ್ನು ಅಥವಾ ಅಭ್ಯಾಸವನ್ನು ನಿಲ್ಲಿಸಿದಾಗ ಮರೆತು ಹೋಗುವುದನ್ನು ಸೂಚಿಸುತ್ತದೆ. ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿಲ್ಲ ಆರ್ ಎಕ್ಸಸೈಸ್ ಮಾಡಿಲ್ಲ, ಅಭ್ಯಾಸ ಮಾಡಿಲ್ಲ ಅಂತ ಅಂದರೆ ವೀಕ್ನಿಂಗ್, ಸ್ಟ್ರಾಂಗ್ ಇರಲ್ಲ ಅಷ್ಟು. ನಾವೇನಾದರೂ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಸ್ಟ್ರಾಂಗ್ ಇರಲ್ಲ, ವೀಕಾಗಿ ಪರ್ಫಾರ್ಮ್ ಮಾಡ್ತಿರ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಹಿ ಡಸಂಟ್ ಗೆಟ್ ದ ಜಾಬ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಈಸ್ ಪ್ರಾಕ್ಟೀಸ್ ವುಡ್ ಬಿ ಎಫೆಕ್ಟೆಡ್. ಅವರು ದೀರ್ಘಕಾಲದವರೆಗೆ ಕೆಲಸ ಮಾಡದಿದ್ದರೆ ಅಭ್ಯಾಸದ ಮೇಲೆ ಪರಿಣಾಮ ಬೀರುತ್ತದೆ. B.Edಲ್ಲಿ ನಾವು ಹೆಚ್ಚು ಟೀಚಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾವು ಸ್ಕೂಲ್ಗೆಲ್ಲಾದರೂ ಹೋದಾಗ ಏನಾಗುತ್ತೆ, ಅದು ನಮಗೆ ಎಫೆಕ್ಟ್ ಆಗುತ್ತೆ, ಡಿಸ್ಯೂಸ್ ಆಗೋ ಅಂಥದ್ದು, ಪರಿಣಾಮ ಬೀರೋ ಅಂಥದ್ದು. ಓಕೆ, 2023ಯಲ್ಲಿ ಕೇಳಿರೋ ಅಂಥ ಕ್ವಶನ್ ಇದು. ಲಾ ಆಫ್ ಲರ್ನಿಂಗ್ ವಿಚ್ ಪ್ರಪೋಸಸ್ ದಟ್ ದಿ ಸ್ಟೂಡೆಂಟ್ಸ್ ಶುಡ್ ಗೆಟ್ ದಿ ಫೀಡ್ಬ್ಯಾಕ್ ಆಫ್ಟರ್ ಫಿನಿಶಿಂಗ್ ಎ ಟೆಸ್ಟ್ ಈಸ್. ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಯಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ. ಆಪ್ಷನ್ಸ್ ಆರ್ ಲಾ ಆಫ್ ರೆಡಿನೆಸ್, ಲಾ ಆಫ್ ಇಫೆಕ್ಟ್, ಲಾ ಆಫ್ ಯೂಸ್, ಲಾ ಆಫ್ ಡಿಸ್ಯೂಸ್. ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ. ಈಗ ಏನಂತಂದರೆ ಅವರೊಂದು ಟೆಸ್ಟ್ ಆರ್ ಎಕ್ಸಾಮ್ ಬರೆದಿರ್ತಾರೆ, ಆ ಎಕ್ಸಾಮ್ ಬರೆದ ತಕ್ಷಣ ಬರೆದಾದ್ಮೇಲೆ ಫೀಡ್ಬ್ಯಾಕ್ ತೊಗೋತಾರಲ್ವ, ಟೀಚರ್ಸಿಂದಾಗಿರ್ಬೋದು ಇಲ್ಲ ಫ್ರೆಂಡ್ಸಿಂದಾಗಿರ್ಬೋದು, ಆ ಒಂದು ಫೀಡ್ಬ್ಯಾಕ್ ತೊಗೋತಾರಲ್ವ, ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಫೆಕ್ಟ್ ಆಗುತ್ತೆ ಅವ್ರಿಗೆ. ಪಾಸಿಟಿವ್ ಆಗಾದರೂ ಆಗಿರ್ಬೋದು ಇಲ್ಲ ನೆಗೆಟಿವ್ ಆಗಾದರೂ ಆಗಿರ್ಬೋದು. ಸೊ ಆ ಒಂದು ಲಾಗ್ ಏನಂತ ಹೇಳ್ತಾರೆ ಅಂತ ಕೇಳ್ತಿರೋಂಥದ್ದು. ಆಪ್ಷನ್ ನಂಬರ್ 2, ಲಾ ಆಫ್ ಇಫೆಕ್ಟ್, ಪರಿಣಾಮ ನಿಯಮ. ನೆಕ್ಸ್ಟ್ ಕ್ವಶನ್, ಈ ಒಂದು ಕ್ವಶನ್ ಕೂಡ 2023ಯಲ್ಲಿ
ಪೇಪರ್ 1 ಅನಿಸುತ್ತೆ. ಲಾಸ್ಟ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ರು ಅನಿಸುತ್ತೆ. ಇದು ಪೇಪರ್ 1 ಅಲ್ಲಿ ಕೇಳಿರೋ ಅಂಥದ್ದು. ದಿ ಸ್ಟೇಜ್ ಆಫ್ ಟೀಚಿಂಗ್ ರೀಕ್ಯಾಪ್ಚುಲೇಷನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿಸ್ ಲಾ ಆಫ್ ಲರ್ನಿಂಗ್. ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆಪ್ಷನ್ಸ್ ಆರ್ ಲಾ ಆಫ್ ರೆಡಿನೆಸ್, ಲಾ ಆಫ್ ಇಫೆಕ್ಟ್, ಲಾ ಆಫ್ ಯೂಸ್, ಲಾ ಆಫ್ ಡಿಸ್ಯೂಸ್. ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ. ಈಗೇನಂತಂದರೆ ರೀಕ್ಯಾಪ್ಚುಲೇಷನ್ ಏನು ಕಲ್ತಿರ್ತಾರೆ ಅದನ್ನು ಮತ್ತೆ ಯೂಸ್ ಮಾಡ್ಕೋತಾ ಇರೋ ಅಂಥದ್ದು. ಈಗ ಬಿ ಎಡಲ್ಲಿ ನಾವು ಟೀಚಿಂಗ್ ಪ್ರಾಕ್ಟೀಸ್ ಕಲ್ತಿದ್ದೀವಿ ಅಂತಂದರೆ ಈಗ ಸ್ಕೂಲ್ ಆರ್ ಕಾಲೇಜಸ್ಗೆ ಹೋದಾಗ ನಾವೇನು ಮಾಡ್ತೀವಿ, ಏನು ಕಲ್ತಿರೋ ಸ್ಕಿಲ್ಸ್ ಏನಿರುತ್ತೆ ಅದನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೋತೀವಲ್ವ. ಸೊ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಈ ಒಂದು ಸ್ಕೂಲಲ್ಲಿ ನಾವು ಏನು ವರ್ಕ್ ಮಾಡ್ತಿರ್ತೀವಿ ಅಲ್ಲೇನಾಗುತ್ತೆ, ನಮ್ಮ ಒಂದು ಟೀಚಿಂಗ್ ಸ್ಕಿಲ್ಸ್ ಏನಾಗುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದನ್ನು ಏನಂತ ಹೇಳ್ತಾರೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಲಾ ಆಫ್ ಯೂಸ್, ಉಪಯೋಗಿಸುವ ನಿಯಮ. ಈ ಒಂದು ಲಾ ಆಫ್ ಯೂಸ್ ಯಾವೊಂದು ಲಾ ಅಲ್ಲಿ ಬರೋ ಅಂಥದ್ದು, ಲಾ ಆಫ್ ಪ್ರಾಕ್ಟೀಸ್ ಆರ್ ಎಕ್ಸಸೈಸ್ ಮೀನ್ಸ್ ಅಭ್ಯಾಸ ನಿಯಮ. ಓಕೆ, ಅಭ್ಯಾಸ ನಿಯಮದಲ್ಲಿ 2 ಟೈಪ್ಸ್ ಬರುತ್ತೆ. ಯಾವುದ್ಯಾವುದು, ಲಾ ಆಫ್ ಯೂಸ್, ಲಾ ಆಫ್ ಡಿಸ್ಯೂಸ್ ಮೀನ್ಸ್ ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ. ಈ ಒಂದು ಕ್ವಶನ್ಗೆ ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ, ಲಾ ಆಫ್ ಯೂಸ್. ಇವತ್ತೇನು ಲಾಸ್ ಆಫ್ ಲರ್ನಿಂಗ್ ಕ್ಲಾಸ್ ಮಾಡಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್. ಇನ್ನು ರಿಮೈನಿಂಗ್ 5 ಸಪ್ಲಿಮೆಂಟ್ರಿ ಪ್ರಿನ್ಸಿಪಲ್ಸ್ ಇದೆ. ಥಾರಂಡೈಕ್ ಅವ್ರು ನೀಡಿರೋ ಅಂಥದ್ದು ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ರಿಲೇಟೆಡ್. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. 5 ಸಪ್ಲಿಮೆಂಟ್ರಿ ಪ್ರಿನ್ಸಿಪಲ್ಸ್ನ ಸೆಕೆಂಡರಿ ಲಾಸ್ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೆಂಟ್ರಲ್ TET ಹಾಗೂ ಕರ್ನಾಟಕ TET ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, TET ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.